ಬಸವ ಜಯಂತ್ಯೋತ್ಸವ ನಡೀತಾ ಇದೆ. ನಿನ್ನೆ 4 ಗೋಷ್ಠಿಗಳು ನಡೆದಿದ್ದಾವೆ. 4 ಗೋಷ್ಠಿಗಳಲ್ಲಿ ಬಸವಣ್ಣನವರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಅಲ್ಲಿ ಚರ್ಚೆಗಳಿರೋಲ್ಲ. ಸರ್ವಾಧಿಕಾರ ಅಂತಂದ್ರೆ ಬರೀ ಹೇಳೋದಷ್ಟೇ, ಕೇಳೋದಿಲ್ಲ. ಅಲ್ಲಿ ನಾವು ಏನ್ ಹೇಳ್ತೀವಿ ಅದನ್ನು ಕೇಳಿ, ನಾವು ಹೇಳ್ದಾಗಿ ನೀವು ಹೇಳ್ದಾಗಿ ಕೇಳಾಗಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ, ಮನ್ ಕಿ ಬಾತ್ ಹೇಳೋದಷ್ಟೇ, ಕೇಳೋದಿಲ್ಲ. ಯಾವತ್ತೂ ಕೇಳಲ್ಲ. ಅವ್ರು ಏನ್ ಹೇಳ್ತಾರ ಅದನ್ನೇ ಕೇಳಬೇಕು ಅಷ್ಟೇ ಅಲ್ವಾ? ಅದು ಸರ್ವಾಧಿಕಾರಿ ಲಕ್ಷಣ, ಸರ್ವಾಧಿಕಾರಿ ಧೋರಣೆ. ಬಸವಾದಿ ಶರಣರು ವರ್ಗ ಮತ್ತು ಜಾತಿ ಬೇರೆ ವ್ಯವಸ್ಥೆ ಇದೆಯಲ್ಲ, ಅಸಮಾನತೆ ಇದೆಯಲ್ಲ, ತಾರತಮ್ಯ ಇದೆಯಲ್ಲ, ಕಂದಾಚಾರ ಮೌಢ್ಯಗಳಿದ್ದಾವಲ್ಲ, ಇವೆಲ್ಲವುಗಳು ಕೂಡ ಹೋಗಿ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು. ಜಾತಿ ರಹಿತವಾದಂತ, ವರ್ಗರಹಿತವಾದಂತ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿ ಈ 9 ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಸಮಾಜ ನಿರ್ಮಾಣ ಆಗಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಉದ್ಘಾಟನೆ ಮಾಡಿದದ್ದು ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡನ ಸಂಗಮ ದೇವ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡನ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು. ವಚನ ಅಂದ್ರೆ ಏನ್ ಗೊತ್ತಾ? ಮಾತು ಅಂತ. ಕನ್ನಡ ಭಾಷೆನಲ್ಲಿ, ಜನರ ಭಾಷೆನಲ್ಲಿ ಹೇಳದೆ ವಚನ ಸಾಹಿತ್ಯ. ಆ ಜನರ ಭಾಷೆನಲ್ಲಿ ಧರ್ಮ ಬೋಧನೆ ಮಾಡೋದು, ಸಮಾಜವನ್ನ ತಿಳಿ ಹೇಳ್ತಕ್ಕಂಥದ್ದು, ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು. ಅದಕ್ಕೆ ಕನ್ನಡದ ಭಾಷೆನಲ್ಲಿ, ಜನ ಮಾತನಾಡ್ತಕ್ಕಂಥ ಭಾಷೆನಲ್ಲಿ ವಚನ ಸಾಹಿತ್ಯ ರಚನೆ ಆಯಿತು. ಅದಕ್ಕೆ ಒಂದು ಸಾಹಿತ್ಯ ರೂಪ ಕೊಟ್ಟು, ಅದೇ ವಚನ ಸಾಹಿತ್ಯ. ಈಗ ನಾವೆಲ್ಲ ಕೇಳ್ತಾ ಇದ್ದೀವಿ, ನಾವೆಲ್ಲ ಓದ್ಕೊಂಡಿದೀವಿ, ಕೇಳಿದೀವಿ. ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾತ್ ಶೀಸ ಉಯಿರಿ ಅಂತ ಹೇಳ್ತಾ ಇದ್ವಿ. 90ಕ್ಕೂ ಹೆಚ್ಚು % ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಇವತ್ತು ಯಾಕೆ ಅಸಮಾನತೆ ಇದೆ ಸಮಾಜದಲ್ಲಿ? ಅಸಮಾನತೆ ಯಾಕೆ ನಿರ್ಮಾಣ ಆಯ್ತು? ಯಾಕಂತಂದ್ರೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಅಸಮಾನತೆ ನಿರ್ಮಾಣ ಆಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 25ನೇ ತಾರೀಕು 1949 ಇಸ್ವಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪಾ ಅದು ಭಾಷಣ ಅಂತಂದ್ರೆ, ಒಂದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ 1949 ನವೆಂಬರ್ 26ನೇ ತಾರೀಕು ಅಂಗೀಕಾರ ಆಯಿತು ನಮ್ಮ ಸಂವಿಧಾನ. 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಸಂವಿಧಾನ 1950ನೇ ಇಸ್ವಿ ಜನವರಿ 26ನೇ ತಾರೀಕು ಜಾರಿ ಆಗ್ತದೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ 1947 ಆಗಸ್ಟ್ 15ನೇ ತಾರೀಕು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಈ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಓಟು, ಒಂದು ಮೌಲ್ಯ ಸಿಕ್ಕಿದೆ. ಅದು ರಾಷ್ಟ್ರಪತಿ ಆದವ್ರಿಗೂ ಒಂದೇ ಓಟು, ಇಲ್ಲಿ ಚಪರಾಸಿ ಆದವ್ರಿಗೂ ಕೂಡ ಒಂದೇ ಓಟು, ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಓಟು. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅದಿಲ್ಲ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಯಾಕೆ ನಿರ್ಮಾಣ ಆಯಿತು? ಇದನ್ನೇ ಬಸವಾದಿ ಶರಣರು ಆ ಕಾಲದಲ್ಲಿ ಹೇಳುದು. ಇನ್ನು ಬಡತನ ಇದೆ, ಶ್ರೀಮಂತಿಕೆ ಇದೆ, ಮೇಲ್ಜಾತಿ ಇದೆ, ಕೆಳಜಾತಿ ಇದೆ. ಯಾಕಪ್ಪ ಇದೆ? ಇದು ಹೋಗ್ಬೇಕು ಬೇಡ?
ನಾವು ವಚನಗಳು ಹೇಳ್ತಲೇ ಇದ್ದೀವಿ, ಇವನಾರವ 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 ಅಂತ ಹೇಳೋದು. ಆಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ಅಂತ ಕೇಳೋದು. ಇವನಾರವ 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 ಅಂತ ಹೇಳ್ಬೇಡಿಯಪ್ಪ, ಇವ ನಮ್ಮವ 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 ಅಂತ ಹೇಳಿ ಅಂತ ಹೇಳ್ತೀವಿ. ಅದು ಹೇಳ್ಬಿಟ್ಟು ನೀ ಯಾವ ಜಾತಿಯವನಯ್ಯ ಅಂತ ಕೇಳೋದಿದೆಯಲ್ಲ, ಇದು ಹೋಗ್ಬೇಕಲ್ವ? ಯಾಕೆ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ. ವರ್ಗ ಅಂತಂದ್ರೆ ಶ್ರೀಮಂತ ಬಡವರು, ಅದಕ್ಕೆ ಚಲನೆ ಇದೆ. ಆದರೆ ಜಾತಿಗೆ ಚಲನೆ ಇಲ್ಲ. ಯಾವಾಗ ಜಾತಿಗೆ ಚಲನೆ ಇರಲ್ಲ, ಜಾತಿ ಹೋಗಲ್ಲ. ಅದಕ್ಕೆ ಚಲನರಹಿತವಾದಂತ ಸಮಾಜ ನಮ್ದು. ಯಾವಾಗ ಚಲನೆ ಬರ್ತದಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲದೆ ಹೋಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸರಿ, ಈಗ ಬಸವಣ್ಣನ ಯಾಕೆ ನಾವು ಗೌರವಿಸ್ತೀವಿ, ಅವರ ಜಯಂತಿ ಉತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯತ್ವನೇ ಇಲ್ಲದೆ ಹೋದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ. ಈಗ 850 ವರ್ಷಗಳ ಹಿಂದೆ ಸುಮಾರು ಈಗ 900 ವರ್ಷ ಆಯ್ತಾ ಬಂದಿರ್ಬೋದು, ಇನ್ನೂ ಜಾತಿ ಹೋಗಿಲ್ವಲ್ಲ. ಇದು ಹೇಳ್ತಲೇ ಇದ್ದೀವಿ, ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತಲೇ ಹೇಳ್ತಲೇ ಇದ್ದೀವಿ. ಇದನ್ನ ಬಹಳ ಜನ ಇದನ್ನ ಹೇಳ್ಕೊಂಡು ಜಾತಿ ಮಾಡ್ತಾ ಇರ್ತಾರೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೋ, ಶಿಕ್ಷಣ ಸಿಕ್ಬಿಟ್ರೆ ಎಲ್ರೂ ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬಿಡ್ತದೆ ಅಂತ ಅನ್ಕೊಂಡಿದ್ದು. ಎಂತ ಶಿಕ್ಷಣ ಸಿಗ್ತಾ ಇದೆ ನಮಗೆ? ಈ ಕರ್ಮ ಸಿದ್ಧಾಂತದ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ರು, ಅವರ ಹಿಂಬಾಲಕರೆಲ್ಲ ಹೋರಾಟ ಮಾಡಿದ್ರು, ಶರಣರೆಲ್ಲ ಹೋರಾಟ ಮಾಡಿದ್ರು. ಕರ್ಮ ಸಿದ್ಧಾಂತ ಅಂದ್ರೆ ಏನು? ನೀನ್ ಯಾಕಪ್ಪ ಅಂಗಿ ಇಲ್ಲ, ನಿನ್ಗೆ ಯಾಕೆ ಹೊಟ್ಟೆಗಿಟ್ಟು ಊಟ ಇಲ್ಲ, ನಿನ್ಗೆ ಯಾಕೆ ಬಟ್ಟೆ ಇಲ್ಲ, ನಿನ್ಗೆ ಯಾಕೆ ಸೂರಿಲ್ಲ ಅಂತಂದ್ರೆ ನಾನು ಕರ್ಮ ಸ್ವಾಮಿ, ಹಿಂದಿನ ಜನ್ಮದಲ್ಲಿ ನಾನು ಏನೇನೋ ಪಾಪದ ಕೆಲಸಗಳೆಲ್ಲ ಮಾಡ್ಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದ್ದೀನಿ ಅಂತ ಅದನ್ನ ಬಿತ್ತಿ ಗಟ್ಟಿ ಮಾಡಿ ಬೆಳೆಸಿ ನೀರು ಹಾಕಿ ಪಟ್ಟಭದ್ರ ಹಿತಾಸಕ್ತರು ಮಾಡ್ಬಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಬೇಡ? ನಾವು ಬರೀ ಬಸವ ಜಯಂತಿಯನ್ನ ಆಚರಣೆ ಮಾಡೋದ್ರ ಪ್ರಯೋಜನ ಆಗಲ್ಲ. ಇದು ಅರ್ಥ ಮಾಡ್ಕೋಬೇಕು. ವಿದ್ಯಾವಂತರು ಕೂಡ ಈಗ ಏನಪ್ಪ ನೀನು ಯಾಕೆ ಹಿಂಗೆ ಆಗಿದೆಯಾ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ, ಹಣೆಲಿ ಬರೋದನ್ನ ದೇವರು ಹಣೆಯಲ್ಲಿ ಹಿಂಗಾಗುವಂತ ಬರೀತಾನ? ಹಂಗಂತ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬಸವಣ್ಣ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದ್ಲು ಇವನ್ನೆಲ್ಲ ಬಿಡ್ಬೇಕು. ಎಲ್ಲ ವಿದ್ಯಾವಂತರಾಗ್ಬಿಡೋದು, ಡಾಕ್ಟರ್ಗಳಾಗೋದು, ಇಂಜಿನಿಯರ್ಗಳಾಗೋದು, ವಿಜ್ಞಾನಿಗಳಾಗೋದು, ಸಂಶೋಧಕರಾಗೋದು, ಆಮೇಲೆ ಹಣೆ ಬರೋದಲ್ಲಿ ನಂಬಿಕೆ ಇಟ್ಕೊಂಡು ಏನ್ ಪ್ರಯೋಜನ ಏನಾಗುತ್ತೆ? ಸಮಾಜದಲ್ಲಿ ಬದಲಾವಣೆ ಹೆಂಗ್ ತರ್ತೀವಿ? ನಾವು ಬದಲಾವಣೆ ಆಗ್ಬೇಕಲ್ಲ. ಅಟ್ಲೀಸ್ಟ್ ನಾವು ಇವತ್ತು ಶಬ್ದ ಮಾಡೋಣ, ಇಂಥದ್ದೆಲ್ಲ ಬಿಟ್ಬಿಡ್ತೀವಿ ನಾವು ಅಂತ. ದೊಡ್ಡ ಪ್ರತಿಮೆ ಮಾಡೋದು, ಆಮೇಲೆ ಪ್ರತಿಮೆ ಮಾಡೋದ್ರಿಂದ ಮಾಡಬಾರ್ದು ಅಂತ ಹೇಳಲ್ಲ ನಾನು. ಮಾಡೋಣ, ಅದನ್ನು ಮಾಡೋಣ. ಕರ್ಮ ಸಿದ್ಧಾಂತ ಬಿಡ್ಬೇಕಲ್ಲ. ಕರ್ಮ ಸಿದ್ಧಾಂತನ ಬಿಟ್ಬಿಡ್ತೀವಿ ಅಂತ ಶಬ್ದ ಮಾಡ್ಬೇಕಲ್ಲಪ್ಪ.